ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 10 ಗಂಟೆ ಆಗಿದೆ. ಬೆಳಗ್ಗೆ ನಾನು ವ್ಲಾಗನ್ನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ನಮಗೆ ಅವಲಕ್ಕಿ ಇತ್ತು. ಅವಲಕ್ಕಿ ತಿಂದು ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ತಾ ಇದ್ದೀನಿ. ಚಪಾತಿ ಮಾಡ್ತಾ ಇದ್ದೀನಿ. ಹಾಗೆ ಬೀಟ್ರೋಟು ಮತ್ತು ಬೀನ್ಸ್ ಕೂಡ ಇತ್ತು. ಸೊ ಅದನ್ನು ಅಮ್ಮ ಅಲ್ಲಿ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ, ಆಮೇಲೆ ಬೀನ್ಸ್ ಪಲ್ಯ ಮತ್ತು ಮೊಟ್ಟೆದು ಕರಿ ಮಾಡಿದ್ರೆ ಆಯ್ತಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಹೊಸವರು ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗಿದ್ದಾರೆ ನೋಡಿ, ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಾಗಿದೆ ಅಂತ. ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಎಗ್ ಕೂಡ ಸ್ವಲ್ಪ ಎಗ್ ಬೇಯ್ತಾ ಇದೆ ಮತ್ತು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀವಿ ಎಗ್ ಮಾಡಲಿಕ್ಕೆ ಅಂತ. ಅಮ್ಮ ಮಾಡ್ತಾರೆ, ನಾನಿವತ್ತು ಚಪಾತಿ ರೈಸ್ ಮಾತ್ರ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಅಮ್ಮ ಮಾಡ್ತಾರೆ. ಎಗ್ ಕರಿ ಮತ್ತು ಬೀಟ್ರೋಟ್ ಪಲ್ಯ, ಆಮೇಲೆ ಬೀನ್ಸ್ ಪಲ್ಯ ಅವರೇ ಮಾಡ್ತಾರೆ. ಸೊ ಅವರು ನೋಡಿ ಹುರಿತಾ ಇದ್ದಾರೆ ಬೀನ್ಸ್ ಬಂದುಬಿಟ್ಟು ಫಸ್ಟು. ಆಮೇಲೆ ಬೀನ್ಸ್ ಹುರಿದಾದ್ಮೇಲೆ ಅದಕ್ಕೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದಾರಲ್ಲ, ಅದಕ್ಕೆ ಮುಂಚೆ ಇಲ್ಲೇ ಆ್ಯಡ್ ಮಾಡ್ಕೊಳ್ತಾರೆ. ಆ್ಯಡ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೆಣಸನ್ನು ಹೆಚ್ಕೊಂಡು ಮೆಣಸು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ. ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಲ್ಲಿ ಹೊರಗಡೆ ಏನು ಬೀನ್ಸ್ ಒಟ್ಟಿಗೆ ಕೊಬ್ಬರಿನ ಅದಕ್ಕೆ ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಂಡು ಇವಾಗ ಫ್ರೈ ಮಾಡಲಿಕ್ಕೆ ಅಂದರೆ ಬೇಯಲಿಕ್ಕೆ ಇಟ್ಟಿದ್ದಾರೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ಇಲ್ಲಿ ಬೀನ್ಸ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಬೀಟ್ರೋಟಿಗೆ ಬೀನ್ಸ್ ಪಲ್ಯ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಬೀಟ್ರೋಟ್ ಪಲ್ಯಕ್ಕೆ ಬಂದುಬಿಟ್ಟು ಬೀಟ್ರೋಟನ್ನು ಚೆನ್ನಾಗಿ ತುರಿದಿಟ್ಕೊಂಡು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೊಬ್ಬರಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಣ್ಣೆ ಚಟಪಟ ಅಂದಮೇಲೆ ಈರುಳ್ಳಿ, ಮೆಣಸು, ಟೊಮೆಟೊನ ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೊಂಡು ಇವಾಗೇನು ಲಾಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಬೀಟ್ರೋಟಿದು, ಅದನ್ನು ಬಂದು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾರೆ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಪಲ್ಯ ಬಂದುಬಿಟ್ಟು. ಬೀನ್ಸ್ ಕೂಡ ಚೆನ್ನಾಗಿತ್ತು, ಬೀಟ್ರೋಟ್ ತುಂಬಾ ಚೆನ್ನಾಗಿತ್ತು. ನನಗೆ ಬೀಟ್ರೋಟ್ ತುಂಬ ಇಷ್ಟ ಆಯಿತು. ಇವರು ಅಮ್ಮ ಮಾಡಿರೋ ಪಲ್ಯದಲ್ಲಿ ಎರಡು ಕೂಡ ಇಷ್ಟ ಆಗಿತ್ತು. ನನಗೆ ಬೀಟ್ರೋಟ್ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಹೇಳಬೇಕಂದ್ರೆ. ಹಾಗೆ ಇದಾಯಿತು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಬಿಡ್ತಾರೆ. ಸೊ ಈಗ ಕೂಡ ಅವರೇ ಮಾಡಿದರು. ಇವಾಗ ಅಡುಗೆ ಎಲ್ಲ ಮಾಡಿದ ಆಯಿತು. ನನಗೆ ಸ್ವಲ್ಪ ಶಾಪಿಂಗ್ ಹೋಗಲಿಕ್ಕಿದೆ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಹೊರಟಿದ್ವಿ. ಧ್ರುವಿನ್ ನಾನು ಬರ್ತೀನಿ ಅಂತ ಹೇಳಿದ. ಸೊ ಧ್ರುವಿನನ್ನು ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀವಿ. ಹಿಂದ್ಗಡೆ ಡೋರು ಬಿದ್ದಿರಲಿಲ್ಲ. ಸೊ ಧ್ರುವಿನೇ ಅದನ್ನು ಡೋರನ್ನು ಎಳ್ಕೊಂಡ. ಈಗ ಒಂದು ಸೀರೆ ಶಾಪಿಂಗ್ ಇದೆ. ಸೊ ಹಾಗಾಗಿ ಪೇಟೆಗೆ ಹೋಗ್ತಾ ಇದ್ದೀವಿ. ಒಂದು ಸೀರೆನ ತೊಗೊಂಡು ಬೇಗನೆ ಬಂದುಬಿಡೋಣ ಅಂತ. ಬಂದಿಲ್ಲ ಹಂಗಾರೆ ಇಲ್ಲ ಕುಂದ್ರು ಗಡಿ ಬಿಡಿ ಅಷ್ಟಿತ್ತು ನಿಂದು. ಪಪ್ಪ ಫೋನ್ ತಗೊಂಡು ನೋಡ್ಕೊಂತ ಕುಂದ್ರ ನಾವು ಬೇಗ ಕೊಡು ಮಟ ಕೊಟ್ಟು ಬತ್ತೆ ಅದನ್ನ ಕೈ ನಡುಕ್ತತಿ. ಮೊಬೈಲ್ ನೋಡಕ್ಕೆ ಕೊಡು ಮಟ ಕೊಟ್ಟು ಆಮೇಲೆ ಕೈ ನಡುಗುತ್ತೆ. ಧ್ರುವಿನನ್ನು ಕರ್ಕೊಂಡು ಬಂದಿದ್ದೀವಿ. ಅವನು ಗಡಿ ಬೇಡಿಯಲ್ಲಿ ಚಪ್ಪಲಿ ಹಾಕಲಿಲ್ಲಂತೆ. ಸೊ ಹಾಗಾಗಿ ಕೆಳಗಡೆ ಬೇಡ ಅಂತ ಹೇಳಿದ್ವಿ. ಮತ್ತು ಅವನು ಕೂಡ ನಾನು ಮೊಬೈಲ್ ನೋಡ್ಕೊಂಡು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿದ. ಸೊ ಹಾಗಾಗಿ ಅವ್ರ ಪಪ್ಪ ಕೊಟ್ಟರು. ನಾವು ಕೂಡ ಲೇಟ್ ಮಾಡೋದಿಲ್ಲ, ಒಂದು ಸ್ಯಾರಿ ತೊಗೊಂಡು ಬೇಗ ಹೋಗ್ತೀವಿ. ಸ್ವೀಟಿ ಕೂಡ ಮನೆಯಲ್ಲಿ ಬಿಟ್ಟು ಬಂದಿದ್ವಿ, ಇನ್ನು ಆಳ್ತಾಳೆ ಅವಳು. ಸೊ ಹಾಗಾಗಿ ಬೇಗ ಹೋಗ್ಬೇಕಂತ ಬಂದಿದ್ದೀನಿ. ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಾಟನ್ ಸ್ಯಾರಿ
ಕಲರ್ ನೋಡಿ ಒಂದು ಚಾಯ್ಸ್ ಮಾಡ್ಕೊಂಡು ಹೋಗಬೇಕು. ಹಾಗೆ ದೇವಿಕಾ ಅವರು ಕೂಡ ಬರ್ತಾ ಇದ್ದಾರೆ ಅಂತೆ, ಆನ್ ದ ವೇ ಇದ್ದಾರೆ ಅವರು ಕೂಡ. ಅವ್ರನ್ನೂ ಕೂಡ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ನಾವು ಯಾವಾಗಲೂ ಇಲ್ಲೇ ಬರೋದು, ಸೊ ಹಾಗಾಗಿ ಅವ್ರು ತುಂಬಾ ಪರಿಚಯ ಇದ್ದಾರೆ ನಮಗೆ. ಹೋದ ತಕ್ಷಣ ಚೆನ್ನಾಗಿ ಮಾತಾಡ್ತಾರೆ. ಅವರೊಟ್ಟಿಗೆ ಒಂದು ಸಲ ನಮ್ಮ ಯಜಮಾನ್ರು ಕಾಮಿಡಿ ಮಾಡ್ತಾರೆ. ಕಾಮಿಡಿ ಮಾತಾಡಿಕೊಂಡು ತುಂಬ ಖುಷಿ ಆಗುತ್ತೆ ಅವ್ರ ಅಂಗಡಿಗೆ ಹೋಗೋದ್ರಿಂದ. ನಾನು ಮಾತ್ರ ಇಲ್ಲೇ ಬರೋದು, ಎಲ್ಲಿ ಹೋಗೋದಿಲ್ಲ. ಇಲ್ಲಿ ಒಳ್ಳೆ ಕಲೆಕ್ಷನ್ ಕೂಡ ಇರುತ್ತೆ, ಸೊ ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ಇಲ್ಲಿ ಈಗ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರಿಟರ್ನ್ ಇವಾಗ ಹೋಗ್ತಾ ಇದ್ದೀನಿ. ಬರೋದು ಜೋನುಂದ ಕಡಿ ಮೊಬೈಲ್ ನೋಡಕತ್ರ ಕೈ ನಡಕತ್ತಲ್ಲ, ಆಗ ಜಾಸ್ತಿ ನೋಡ್ಬಾರ್ದು ಮೊಬೈಲ್ ಮಕ್ಕಳು. ಯಾರು ಫೋನ್ ಮಾಡಿದ್ರೆ? ನಾವು ಶಾಪಿಂಗ್ ಮುಗಿಸ್ಕೊಂಡು ಅಂಗಡಿಯಿಂದ ಹೊರಗಡೆ ಬರಬೇಕಾದ್ರೆ ಧ್ರುವಿನ ಕೈ ನಡ್ಕೋದಿಲ್ಲ ಅಂತ ಕೈ ನಡಕತ್ತೆ ಅಂತ ಹೇಳ್ಬಿಟ್ಟು ಮೊಬೈಲನ್ನು ಅವ್ರ ಪಪ್ಪನ ಹತ್ರ ಕೊಟ್ಟ. ಮತ್ತು ನನಗೆ ಇಲ್ಲಿ ಒಂದು ಅಂಗಡಿಯಲ್ಲಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಸೊ ಹಾಗಾಗಿ ಅಲ್ಲಿ ಹೋಗಿ ತೊಗೊಂಡು ಬಂದೆ. ದೇವಿಕಾ ಅವರು ಬಂದರು, ನಾವು ಒಟ್ಟಿಗೆ ಅವ್ರನ್ನ ಕರ್ಕೊಂಡು ರಿಟರ್ನ್ ಇವಾಗ ಮನೆಗೆ ಬಂದ್ವಿ. ನಮ್ಮ ರಿಕ್ಕಿ ಏನು ಮಾಡಿದ್ರು ನನ್ನ ಮಾತೇ ಕೇಳ್ತಿಲ್ಲ. ಅವ್ರ ಹತ್ರ ಹೋಗಿ ನಿಲ್ತಾ ಇದ್ದಾನೆ, ಗೇಟಿಗೆ ಅಡ್ಡ ನಿಲ್ತಾ ಇದ್ದಾನೆ. ಸೊ ನನಗೆ ಅವನು ಒಳಗೆ ಹೋಗಂದರೆ ಹೋಗ್ತಾನೆ ಇರಲಿಲ್ಲ. ಮತ್ತು ನಮ್ಮ ಮನೆಯವ್ರನ್ನ ಕರೆದೆ, ಅವರು ಮತ್ತು ರಿಕ್ಕಿನ ಒಳಗಡೆ ಹಾಕಿ ಲಾಕ್ ಮಾಡಿದರು. ನೋಡಿ ದೇವಿಕಾ ಬಂದಿದ್ದಾರೆ ಮತ್ತು ಆಂಟಿ ಕೂಡ ಬಂದಿದ್ದಾರೆ. ಸೊ ಅವ್ರಿಗೆ ಬಂದರು, ಖುಷಿ ಆಯಿತು ನಮಗೆ. ಬಂದ ತಕ್ಷಣವೇ ಸ್ವೀಟಿ ನೋಡೋದಕ್ಕೆ ಅಂತ, ಆ ಸ್ವೀಟಿ ರೂಮಲ್ಲಿದ್ಲು. ಸೊ ಹಾಗಾಗಿ ಸ್ವೀಟಿ ನೋಡೋದಕ್ಕೆ ಅಂತ ರೂಮ್ ಒಳಗಡೆ ಬಂದಿದ್ದಾರೆ. ಅವಳನ್ನ ಮಾತಾಡಿಸ್ತಾ ಇದ್ದಾರೆ ಸ್ವೀಟಿನ. ಇವತ್ತೊಂದು ಫನ್ನಿ ಆಯಿತು. ಏನಂತ ಹೇಳಿದ್ರೆ, ಈಗ ಜ್ಯೂಸ್ ಹಾಕಿ ಕೊಡ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಇದ್ರ ಹೆಸರು ಹಣ ಅಂತ. ಈಗ ಜ್ಯೂಸ್ ಕೊಡಬೇಕಾದ್ರೆ ಹಣ ಅಂತ ಹೇಳುವಾಗಲೇ ಹಣ ಅಂತ ಹೇಳಿದ್ರೆ ದುಡ್ಡಾಗತ್ತಲ್ಲ. ಸೊ ಹಾಗಾಗಿ ಹಣ ಅನ್ನೋ ವಿಷಯಕ್ಕೆ ತುಂಬ ನಗಾಡ್ತಾ ಇದ್ವಿ. ಮತ್ತು ಅದಾದಮೇಲೆ ಈಗ ನಾವು ಅಂಗಡಿಯಲ್ಲಿ ಹೋದರೆ ಹಣ ಕೊಡಿ ಅಂತ ಹೇಳಿದರೆ ದುಡ್ಡು ಕೊಡಬೇಕಾ ಅಂತ ಈ ಥರ ಎಲ್ಲ ಕೇಳುವಾಗ ಅಂತ ಹೇಳ್ಬಿಟ್ಟು ತುಂಬ ಮಾತಾಡ್ಕೊಂಡು ಅಮ್ಮ ನಾವೆಲ್ಲರೂ ಆಂಟಿ ಎಲ್ಲರೂ ಒಟ್ಟಿಗೆ ತುಂಬ ನಗಾಡ್ತಾ ಇದ್ವಿ. ಮಾತ್ರ ಒಳ್ಳೆ ಕಾಮಿಡಿ ಐತಿ ಇವತ್ತು. ಅದರ ಹೆಸರೇ ಜ್ಯೂಸಿನ ಹೆಸರೇ ಬಂದುಬಿಟ್ಟು ಹಣ ಅಂತ. ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದ್ರು 2 ಲೀಟ್ರಿನ ಬಾಟ್ಲ್ ಇದು. ನಾವು ಯಾವಾಗಲೂ ಮನೇಲಿ ತೊಗೊಂಡ್ಬಂದು ಇಟ್ಟಿರ್ತೀವಿ. ನಮ್ಮ ಯಜಮಾನ್ರಿಗೆ ಇದು ಇಷ್ಟ, ಸೊ ಹಾಗಾಗಿ ಕುಡಿತಾ ಇರ್ತಾರೆ ಅವರು. ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಅದು ಬಂದುಬಿಟ್ಟು ಲೆಮನಿಂದಿರುತ್ತೆ, ಶರ್ಬತ್ ಥರನೇ ಸೇಮ್. ಆದರೆ ಅದನ್ನು ಕುಡಿದ ತಕ್ಷಣ ಒಂಥರ ಹೊಟ್ಟೆ ಎಲ್ಲ ಫುಲ್ಲು ಹಗರ ಆದಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಅದು ಹಣ ಜ್ಯೂಸು. ಅದನ್ನೇ ಒಂದು ಸ್ವಲ್ಪ ತುಂಬ ಕಾಮಿಡಿ ಆಯಿತು, ಅದನ್ನೇ ನಗಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಊಟ ಟೈಮ್ ಆಯಿತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ ಕೂತು ಮಾತಾಡಿದ್ವಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ತೆಗಿತಾ ಇದ್ದಾರೆ, ಗುಲಾಬಿ ಗಿಡ. ಇವಾಗ ಮಳೆ ಅಲ್ಲ, ಸೊ ಹಾಗಾಗಿ ಗಿಡ ಆಂಟಿಯವ್ರಿಗೆ 1-2 ಗುಲಾಬಿ ಗಿಡ ಬೇಕಿತ್ತು. ಸೊ ಹಾಗಾಗಿ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಯಜಮಾನ್ರು. ಹಾಗೆ ಈಗ ಅವರು ಹೊರಟರು, 4:15 ಆಯಿತು ಟೈಮು. ಬಂದರು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವೀಟಿನ ನೋಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದಾರೆ ಊರಿಗೆ. ಇದು ಲಾಸ್ಟ್. ಅವಳು ಬೆಳಗ್ಗೆಯಿಂದನೇ ಮಲಗಿದ್ದಾಳೆ, ಏನು ಅಂತ ಗೊತ್ತಿಲ್ಲ, ಬೆಳಗ್ಗೆಯಿಂದನೇ ಮಲಗಿದ್ದಾಳೆ. ಇವಾಗ ಚಿಕ್ಕ ಮಕ್ಕಳು ಯಾರಾದರೂ ಊರಿಂದ ಬರಬೇಕಾದ್ರೆ ಮಲಗ್ತಾರೆ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಬೆಳಗ್ಗೆ ಮಲಗಿದವಳು ಎಬ್ಬಿಸಿದ್ರು ಕೂಡ ಹೇಳ್ತಾ ಇಲ್ಲ. ಇದು ಲಾಸ್ಟ್ ಟೈಮ್ ಅವ್ರು ಹೋಗಬೇಕಾದ್ರೆ ಆವಾಗ ತುಂಬ ಅಳ್ತಾ ಇದ್ಲು. ಮತ್ತು ಅವ್ರ ಆಂಟಿ ಇನ್ನೊಂದು ಸಲ ಹೋಗಬೇಕಾದ್ರೆ ಎತ್ಕೊಂಡು ಮುದ್ದು ಮಾಡಿದರು. ಆಮೇಲೆ ಇನ್ನು ಅವರು ಹೋಗ್ತಾರೆ. ಆಂಟಿ ಆಂಟಿ ಅವಳು ಎತ್ಕೊಳ್ತಾ ಇರ್ತಾರೆ. ಈ ಕಡೆ ತೋರ್ಸು. ಪರವಾಗಿಲ್ಲ ಆಂಟಿ, ಬಾಯ್. ಹಣ ತೊಗೊಂಡು ಹೋಗಿ ಆಂಟಿಯಲ್ಲಿ.
ಜ್ಯೂಸ್ ಬಾಯ್ ಆಂಟಿ ಬಾಯ್ ಮನು. ಕೇಳಿದ್ರಲ್ಲ ಹಣ ಜ್ಯೂಸಿಂದು ಎಷ್ಟು ಫನ್ನಿಯಾಗಿತ್ತು ಅಂತ. ಸುಮಾರು ನಕ್ಕಿದ್ವಿ ಮಾತ್ರ ಮಧ್ಯಾಹ್ನ. ಸೊ ಇವಾಗ ಅವರು ಕೂಡ ಹೊರಟರು. ನಾನು ಈ ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಸಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.